ಸಮಾಜದಿಂದ ದೂರ ಕಳಿಸಿದ್ರು, ಯಾರು ಚೀತು ಅಂತ ಕರೆದ್ರು, ಯಾರು ನೀನಿದ್ರೆ ನನಗೆ ಅಸಹ್ಯ ಅಂತಂದ್ರು, ನೀನಿದ್ರೆ ನನಗೆ ಕನ್ಯೆ ಕೊಡೋದಿಲ್ಲ ಅಂತಂದ್ರು, ನಿನ್ನಿಂದ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಅಂದ್ರು, ನೀನು ಬೇಕಂತ ಮಾಡ್ತಿ ಹೆಂಗ್ಸ್ನಂತೆ ಸುಳಬಾಗ ಮನೆಗಿರ್ಬೇಡ. ಒಂದಿನ ರಾತ್ರಿ ಎಲ್ಲೋ ಬರುವಾಗ 5-6 ಜನ ಹುಡುಗರ ಕೈಯಾಗ ಸಿಕ್ಕು. ಅವ್ರು 5-6 ಜನ ಫುಟ್ಬಾಲ್ ತರ ನನ್ನ ಚೆಂಡಾಡಿದ್ರು ಹೈಸ್ಕೂಲ್ ಫೀಲ್ಡ್ ಅಲ್ಲಿ, ದಾವಣಗೆರೆಯಲ್ಲಿ. ಅವತ್ತು ಮೈ ಮೇಗಿರೋ ಬಟ್ಟೆ ಕಿತ್ತುತ್ತಾರೆ, ಜಿಗಿರ್ತಾರೆ, ಕಚ್ಚುತ್ತಾರೆ, ಏನೆಲ್ಲ ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ಅವ್ರ ಆ ಕುಡಿದ ವಿಷಯದಲ್ಲಿ ನಾನು ಹೆಣ್ಣು ಗಂಡು ಅಂತ ಗೊತ್ತಿಲ್ದೇನೆ ಫುಟ್ಬಾಲ್ ತರ ಚೆಂಡಾಡಿದ್ರು ಅವತ್ತು ಅವರು. ತಾಯಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ. ಇದು ಪ್ರಕೃತಿಯ ನಿಯಮ. ಅದಕ್ಕೆ ನಾವೆಲ್ಲರೂ ಒಳಪಡಬೇಕು. ನಿಮ್ಮ ಹೊಟ್ಟೆಯಲ್ಲಿ ತುಂಬ ಜನ ವಯಸ್ಸಿನ ಹೆಣ್ಮಕ್ಳಿದ್ದೀರಾ, ಮುಂದೆ ಮಕ್ಕಳಿಗೆ ತಾಯಿ ಆಗೋರಿದ್ದೀರಾ, ತಂದೆ ತಾಯಿ ಆದವರಿದ್ದೀರಾ, ಮೊಮ್ಮಕ್ಕಳನ್ನ ಕಂಡವರು ಇದ್ದೀರಾ, ಶಾಲೆ ಓದ್ತಕ್ಕಂಥ ಮಕ್ಕಳಿದ್ದೀರಾ, ಯುವಕರಿದ್ದೀರಾ, ಯುವತಿಯರಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ನನ್ನಂಥ ಮಗು ನಿಮ್ಮಂಥವ್ರ ಮಧ್ಯೆ ಇದ್ದರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕಬೇಡ್ರಿ, ಅವನಿಗೆ ಹೀಯಾಳಿಸ್ಬೇಡ್ರಿ, ಅವನಿಗೆ ಚುಚ್ಚು ಮಾತುಗಳನ್ನು ಹಾಕಬೇಡ್ರಿ. ಅಂತ ಆ ತಾಯಿ ಹೊಟ್ಟೆಯಲ್ಲಿ ಅಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕಬೇಡ್ರಿ, ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕಬೇಡ್ರಿ. 9 ತಿಂಗಳು ಇಟ್ಕೊಳ್ಳೋಕೆ ನಿಮಗೆ ಜಾಗ ಇರುತ್ತೆ, ಮನೇಲಿ ಇಟ್ಕೊಳ್ಳೋಕೆ ಜಾಗ ಇರೋದಿಲ್ವಾ? ಕೊಲೆ ಮಾಡಿ 10 ವರ್ಷ ಜೈಲಲ್ಲಿದ್ದು ಬಂದ ಮಗನನ್ನ ಮಗ ಅಂತ ಒಪ್ಕೊಳ್ತೀರಾ? ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ ಮಗಳನ್ನ ಮಗಳು ಅಂತ ಒಪ್ಕೊಳ್ತೀರಾ? ನಾನು ಯಾವ ತಪ್ಪನ್ನು ಮಾಡಿರೋದಿಲ್ಲ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಹುಟ್ಟಿದ್ದೇ ಒಂದು ದೊಡ್ಡ ತಪ್ಪ. ನನ್ನಿಂದ ನಿಮಗೇನು ಕೆಟ್ಟದಾಗುತ್ತೆ? ದಯವಿಟ್ಟು ಅಂಥ ಮಕ್ಕಳನ್ನು ಹೊರಗೆ ಹಾಕಬೇಡ್ರಿ, ದಯವಿಟ್ಟು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ನನಗಿವತ್ತು ತುಂಬ ಜನ ಹೇಳ್ತಿರ್ತಾರೆ, ಟೋಲಲ್ಲಿ ನಿಂತ್ಕೊಂಡು ಹಿಂಸೆ ಮಾಡ್ತಾರಮ್ಮ, ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಹಿಂಸೆ ಮಾಡ್ತಾರೆ, ಟ್ರೈನಲ್ಲಿ ಬಂದು ಅಸಹ್ಯವಾಗಿ ವರ್ತಿಸ್ತಾರೆ, ರಾತ್ರಿ ಎಲ್ಲೆಲ್ಲೋ ನಿಂತ್ಕೊಂಡು ಕರಿತಿರ್ತಾರೆ. ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಈ ಸಮಾಜ ಮಾಡಿಕೊಟ್ಟಿದ್ದು. ಈ ಸಮಾಜ ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಅವತ್ತು ಮಗಳನ್ನಾಗಿರಲಿ, ಅದನ್ನ ಮಗು ನಂದು ಅಂತಂದು ಒಪ್ಕೊಂಡಿದ್ರೆ, ಅದಕ್ಕೆ ವಿದ್ಯಾಭ್ಯಾಸ ಕೊಡಿಸಿದ್ರೆ, ಅದಕ್ಕೊಂದು ಸಂಸ್ಕಾರ ಕೊಟ್ಟಿದ್ರೆ ಇವತ್ತು ಅವರು ಬೀದಿಗೆ ಬರ್ತಿದ್ದಿಲ್ಲ. ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ, 1% ಮೀಸಲಾತಿಯನ್ನು ಕೊಟ್ಟಿದೆ. ಪೊಲೀಸ್ ಇಲಾಖೆಯಲ್ಲಿ ಆ ಮಕ್ಕಳಿಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ, 10 ಜನ ಪರೀಕ್ಷೆಯನ್ನು ಬರೆದಿದ್ರೆ ತೃತೀಯ ಲಿಂಗಿಗಳು, ಅದರಲ್ಲಿ 3 ಜನ ಟೀಚರ್ ಆಗಿದ್ದಾರೆ. ಇವತ್ತು 3 ಜನ ಟೀಚರ್ ಆಗಿದ್ದಾರೆ. ಅಂತ ಒಂದು ಕೆಲಸವನ್ನು ಸರ್ಕಾರ ಮಾಡಿದೆ. ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ನೀವು ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ದುಡ್ಡು ಮಾಡಬೇಡ್ರಿ, ಏನು ಮಾಡಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ಆ ನಾನು SSLC ಓದಿದ್ರಿಂದನೇ ನಾನಿವತ್ತು ಒಳ್ಳೆ ದಾರಿಯನ್ನು ಹಿಡಿದೆ. ನನಗೆ ಆ ವಿದ್ಯೆ ಇಲ್ಲಿದ್ರೆ ನಾನು ಎಲ್ಲೋ ಬಾಂಬೆಗೆ ಹೋಗ್ತಿದ್ದೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತಿದ್ದೆ, ಸೆಕ್ಸ್ ವರ್ಕರ್ ಆಗ್ತಿದ್ದೆ, ಭಿಕ್ಷೆ ಎತ್ತುತ್ತಿದ್ದೆ. ಇಷ್ಟೊತ್ತಿಗೆ ಮಣ್ಣಾಗಿ ಎಲ್ಲಿ ಹೋಗ್ತಿದ್ದೆ, ಎಲ್ಲಿ ಬಿಡ್ತಿದ್ನೋ ನನಗೆ ಗೊತ್ತೇನೇ ಆಗ್ತಿದ್ದಿಲ್ಲ. ನಾನೊಂದು ಸ್ವಲ್ಪ 10ನೇ ತರಗತಿ ತನಕ ಓದಿದಕ್ಕೆ ನನ್ನ ದಾರಿಯನ್ನು ನಾನು ಹಿಡ್ಕೊಂಡು ಏನಾದರೂ ಮಾಡಿ ನನ್ನನ್ನು ಯಾರು ಸಮಾಜದಿಂದ ದೂರ ಕಳಿಸಿದ್ರು, ಯಾರು ಚೀತು ಅಂತ ಕರೆದ್ರು, ಯಾರು ನೀನಿದ್ರೆ ನನಗೆ ಅಸಹ್ಯ ಅಂತಂದ್ರು, ನೀನಿದ್ರೆ ನನಗೆ ಕನ್ಯೆ ಕೊಡೋದಿಲ್ಲ ಅಂತಂದ್ರು, ನಿನ್ನಿಂದ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಅಂದ್ರು. ನಾನು ಆರ್ಯವೈಶ್ಯ ಕುಲದಲ್ಲಿ ಹುಟ್ಟಿದವಳು, ಆ ಆರ್ಯವೈಶ್ಯ ಕುಲದಲ್ಲೇ ಹುಟ್ಟಿದ್ದು ತಪ್ಪಾಗಿತ್ತು. ನಾನು ದೊಡ್ಡ ಜಾತಿಯಲ್ಲಿ ಇಂಥದೆಲ್ಲ ಇರಂಗಿಲ್ಲ, ಅದು ಕೆಳವರ್ಗದ ಜನಗಳಿಗೆ ಮಾತ್ರ. ಎಲ್ಲಮ್ಮ ಹುಲಿಗೆಮ್ಮ ಕೆಳವರ್ಗದ ಜನಗಳಿಗೆ ಮಾತ್ರ. ನೀನು ಬೇಕಂತ ಮಾಡ್ತಿ ಹೆಂಗ್ಸ್ನಂತೆ ಸುಳಬಾಗ ಮನೆಗಿರ್ಬೇಡ. ನನ್ನ ತಾಯಿಗೆ 21 ಜನ ಮಕ್ಕಳು, ನಾವು ಮಕ್ಕಳು 21 ಜನದಾಗ 17 ಜನ ಸತ್ತು 4 ಜನ ಇದ್ದೀವಿ. ಆ 4 ಜನದಾಗ ನನ್ನನ್ನು ಹೊರಗೆ ಹಾಕಿದ್ರು. ಹೊರಗೆ ಹಾಕಿದಾಗ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಗುರುಗಳು ಹೇಳ್ತಾ ಇದ್ರು, ಸಣ್ಣಪ್ಪರು ಅವ್ರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅಂತ.
ಮನೆ ಬಿಟ್ಟು ಹೊರಗೆ ಬಂದೆ, ಎಲ್ಲೋ ಗುಡೆಗಿದ್ದು ಚಾಕ್ರಿ ಮಾಡಿದೆ. ಯಾರೋ ತಾಯಿ 50 ರೂಪಾಯಿ ಮನೆ ಬಾಡಿಗೆ ಮಾಡಿ ಮನೆ ಮಾಡಿಕೊಟ್ಲು. ಪಾತ್ರೆ, ಲೋಟ, ಹಾಸಿಗೆ, ಹಳೆ ಸ್ಟವ್, ಹಳೆ ಬಟ್ಟೆ ಎಲ್ಲ ಕೊಟ್ಟು ಅಲ್ಲಿಟ್ಲು. ಅಲ್ಲಿಂದ ಭಿಕ್ಷಾಟನೆ ಶುರು ಮಾಡಿದೆ. ಒಂದಿನ ರಾತ್ರಿ ಎಲ್ಲೋ ಬರುವಾಗ 5-6 ಜನ ಹುಡುಗರ ಕೈಯಾಗ ಸಿಕ್ಕು. ಅವ್ರು 5-6 ಜನ ಫುಟ್ಬಾಲ್ ಥರ ನನ್ನ ಚೆಂಡಾಡಿದ್ರು ಹೈಸ್ಕೂಲ್ ಫೀಲ್ಡಲ್ಲಿ, ದಾವಣಗೆರೆಯಲ್ಲಿ. ಅವತ್ತು ಮೈ ಮೇಗಿರೋ ಬಟ್ಟೆ ಕಿತ್ತುತ್ತಾರೆ, ಜಿಗಿರ್ತಾರೆ, ಕಚ್ಚುತ್ತಾರೆ, ಏನೆಲ್ಲ ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ಅವ್ರ ಆ ಕುಡಿದ ವಿಷಯದಲ್ಲಿ ನಾನು ಹೆಣ್ಣು ಗಂಡು ಅಂತ ಗೊತ್ತಿಲ್ಲದೇ ಫುಟ್ಬಾಲ್ ಥರ ಚೆಂಡಾಡಿದ್ರು ಅವತ್ತವರು. ನನ್ನನ್ನು ಎಷ್ಟು ಚಿತ್ರಹಿಂಸೆ ಮಾಡಿದ್ರು, ಹರಿಸಿದ್ರು, ಚೀರಿದ್ರು, ಕಿತ್ತಿದ್ರು. ಯಾರು ನನ್ನನ್ನು ಮಾತಾಡ್ಸೋರು ದಿಕ್ಕಿಲ್ಲ, ಬಿಡಿಸೋರು ದಿಕ್ಕಿಲ್ಲ. ಚೆಂಡಾಡ್ದ ಗಾಡಿ ಕೈ ಬಿಟ್ಟಾಗ ಹೋದೆ ನಾನು. ನನ್ನ ಹತ್ರ ಇದ್ದಿದ್ದು 70 ರೂಪಾಯಿ ದುಡ್ಡನ್ನ ಕಸ್ಕೊಂಡ್ರು, ಮನೆ ಬಾಡಿಗೆಗಂತ ಇಟ್ಟಿದ್ದ ದುಡ್ಡು. ಅದನ್ನೆಲ್ಲ ಕಸ್ಕೊಂಡು ಬಟ್ಟೆ ಹರಿದು ನಾನು ಮನೆಗೆ ಹೋದೆ. ರೂಮಿಗೆ ನಡೆದ ವಿಚಾರನೆಲ್ಲ ಹೇಳಿದಾಗ ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಮನೆಗೆ ಹೋದ ಮೇಲೆ ಹಿಂಗೆಲ್ಲ ಆಯ್ತು ಅಂತ ಹೇಳಿದೆ. ಸರಿ ಅಮ್ಮ, ಮನೆ ಬಾಡಿಗೆ ಕೊಡಬೇಡ, ನೀನು ಇಲ್ಲೇ ಇದ್ಕೊಂಡು ಇನ್ನೊಂದು ತಿಂಗಳು ಕೊಡಂತಿ ಅಂದರು. ಹೋಗಿ ನಾನು ಮನೆಗೆ ಮಲ್ಕೊಂಡೆ, ನಿದ್ದೆ ಬರಲಿಲ್ಲ. ಮನೆಯಿಂದ ಟ್ರೈನ್ ಹೋಗ್ತಾ ಇತ್ತು. ಆ ಟ್ರೈನು ಶಬ್ದ